ಫ್ರೆಂಡ್ಸ್, ನಮ್ಮ ಹುಡುಗ ಭರತ್, ಇವನು ನಮ್ಮ ಹುಡುಗ ರಘು. ಹಾಯ್. ಹಳೆ ದೋಸ್ತಿಗಳೇ ಇರಲ್ಲ. ಇವತ್ತು ಊಟಕ್ಕಂತ ಕುಣಿಗ್ಲಿಗೆ ಬಂದಿದ್ದೀವಿ. ಯಾವ್ದು ಮಗ ಅದು? ಜೈ ಮಾರುತಿ. ಜೈ ಮಾರುತಿ ಫ್ಯಾಮಿಲಿ ರೆಸ್ಟೋರೆಂಟ್. ನಾವು ಕುಣಿಗಲಲ್ಲಿ ಮಿಸ್ ಆಗಿ ದೊಡ್ಡಪೇಟೆ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿ ಈ ಸ್ಟ್ಯಾಚ್ಯೂಗಳೆಲ್ಲ ಕಾಣಿಸ್ತು. ಇಲ್ಲಿ ಏನು ಅಂತ ಕೇಳಿದ್ದಕ್ಕೆ ಇದು 70ನೇ ವರ್ಷದ ಗಣೇಶ ಉತ್ಸವ ಅಂತೆ. ಆಲ್ಮೋಸ್ಟ್ ಆಲ್ ಲೈಕ್ 108 ಡೇಸ್ ಗಣೇಶನ ಇಟ್ಟು ಪೂಜೆ ಮಾಡಿ ಸೊ ಆಮೇಲೆ ವಿಸರ್ಜನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ರೆಡಿ ಮಾಡಿದ್ರಂತೆ. ಸೊ ನಿಮ್ಗೆ ಯಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಯಾವುದು ಏನು ಅಂತ. ಸೊ ನಮಗೆ ಅಲ್ಲಿ ಹೇಳಿದಷ್ಟು ನಾವು ನಿಮಗೆ ಅಲ್ಲಿ ತಿಳಿಸ್ತಾ ಇದ್ದೀವಿ. ಇನ್ನೇನು ಹೇಳಿ ರಘು ಸರ್, ಹೇಗಿದೆ ಜೀವನ? ಚೆನ್ನಾಗಿದೆ. ಓಕೆ. ತುಂಬ ಒಂಥರ ಕಲ್ಲು ಮುಳ್ಳಿನ ಹಾದಿಯಾಗಿದೆ. ಓ, ಆಮೇಲೆ ನಿಮ್ಮಂಥವರಿಂದ ಹೂವಿನ ದಾರಿಯಾಗಿದೆ. ಬಾ 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 ಬಾ. ನಿಮ್ಮಂಥ ಫ್ರೆಂಡ್ಸ್ ಸಿಗೋದ್ಮೇಲೆ ಎಲ್ಲ ಮಾಡಲಿಲ್ವಾ? ಸ್ವಲ್ಪ ದೂರ ಬಂದುಬಿಟ್ಟಿದ್ದು. ಆಮೇಲೆ ನೋಡಿದ್ರೆ ಕಾರ್ನ ಲಾಕ್ ಮಾಡಿಲ್ಲ ಅಂದ್ಕೊಂಡು ತಿರ್ಗಾ ಓಡ್ತಾ ಇದ್ದಾನೆ ಫ್ರೆಂಡು. ಎಲ್ಲ ನಾವು ನಂಬಾರ್ದು, ಈ ಥರ ಡವ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ಗಳು ಇರಲ್ಲ. ಅಲ್ಲಿ ಒಬ್ಬ ಬರ್ತಾನೆ ಕಳ್ಳ. ನಮ್ಮ ಗ್ರೂಪ್ನ ಲೀಡರ್ ಅವನೇ ಆಗ್ತಾ ಇದೆ. ಬಸ್ ಸ್ಟಾಪಿಂದ ಸ್ವಲ್ಪ ದೂರದಲ್ಲಿದೆ ಅದು. ಕುಣಿಗಲ್ KSRTC ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪಿಂದ ಹೇಳಿ ಸರ್, ಆಪೋಸಿಟಲ್ಲಿ ಹಾಂ ರೈಟ್ ಸೈಡ್ಗೆ ಸಿಗುತ್ತೆ ಈ ಮಾರುತಿ ಫ್ಯಾಮಿಲಿ ರೆಸ್ಟೋರೆಂಟ್. ಯಾರಾದರೂ ನೀವು ಬರ್ತೀನಿ ಅಂತ ಅಂದರೆ ಕುಣಿಗಲ್ ಬಸ್ ಸ್ಟಾಪ್ ಹತ್ರ ಬಂದು ಆಪೋಸಿಟಲ್ಲಿ ರೈಟ್ ಸೈಡ್ ನಿಯರ್ ಟ್ರೆಂಡ್ಸ್ ಇದಿದೆ, ಶಾಪಿಂಗ್ ಮಾರ್ಟ್ ಇದೆ, ಅದರ ಹತ್ತಿರ ಸಿಗುತ್ತೆ. ದಯವಿಟ್ಟು ಅಲ್ಲಿ ಬಂದು ವಿಸಿಟ್ ಬಂದು ಇನ್ನೇನು ನಿಯರ್ ನಾವು ಮಾರುತಿ ಫ್ಯಾಮಿಲಿ ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಕಾವೇರಿ ಬೇಕ್ರಿ ಆ್ಯಂಡ್ ಜ್ಯೂಸ್ ಅಂತ ಒಂದು ದೊಡ್ಡದೊಂದು ಬೇಕ್ರಿ ಸಿಗುತ್ತೆ. ಬೇಕ್ರಿ ಪಕ್ಕದಲ್ಲೇ ಮಾರುತಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದೆ. ನಾನ್ ವೆಜ್ಗೆ ಒಂದು ಒಳ್ಳೆ ಹೋಟೆಲ್ ಅಂತಲೇ ಹೇಳ್ಬೋದು. ಹೇಳಿ ಸರ್. ನೋಡಿ, ಇದೇನೆ ನಮ್ಮ ಮಾರುತಿ ಫ್ಯಾಮಿಲಿ ರೆಸ್ಟೋರೆಂಟ್. ದಯವಿಟ್ಟು ಕುಣಿಗಲ್ಗೆ ಬಂದಾಗ, ಈ ಕಡೆ ಬಂದಾಗ ನಾನ್ ವೆಜ್ ತಿನ್ನಬೇಕು ಅನ್ನೋರು ದಯವಿಟ್ಟು ಬಂದು ಇಲ್ಲಿ ವಿಸಿಟ್ ಮಾಡಿ. ನಿಮಗೆಲ್ಲ ರೀತಿಯಾದಂಥ ಫ್ರೈ ಆಗ್ಬೋದು, ಚಾಪ್ಸ್ ಆಗ್ಬೋದು, ಮತ್ತು ಮಸಾಲ ಐಟಮ್ ಆಗ್ಬೋದು, ಎಲ್ಲ ರೀತಿ ನಾನ್ ವೆಜ್ಜು ಸಿಗುತ್ತೆ. ಬಾಳೆ ಎಲ್ಲ ಏನೋ ಮಾಡ್ತಾರೆ. ಬಂದಿದ್ದೀವಿ ಇವಾಗ ನಾವು. ಏನಪ್ಪ ನೀನು ಎನಿ ಟೈಮ್ ಅದರಲ್ಲೇ ಇರ್ತೀಯಲ್ಲ ನೀನು, ನಿನ್ನ ಜ್ಞಾನನೇ ಅದರಲ್ಲಿ ಐತಲ್ಲ. ಆದರೂ ಬಾಳೆ ಎಲೆ ಜೊತೆ ಅದೆಲ್ಲ ಐತೆ ಅಂದರೆ ಮಸ್ತ್ ಅನಿಸ್ತು. ಫಸ್ಟ್ ಐಟಮು ಕಾಳು ಸೂಪ್ ಬಂದಿದೆ. ಹೆಂಗೆ ಅನಿಸ್ತು? ಚೆನ್ನಾಗಿದೆಯಾ? ಇನ್ನೊಂದು ನೈಟ್ ಹೇಳ್ಬಿಡಿ ಬಿಡು, ನೈಟಿ ಕುಡಿಯೋದು ಇನ್ನೇ ತೋರಿಸ್ಬೇಡ ಬ್ಲಾಕಲ್ಲಿ. ಚೆನ್ನಾಗಿತ್ತು ಕಣ, ಚೆನ್ನಾಗೈತೆ. ಕಾಲು ಸ್ವಲ್ಪ ಕಾರ್ಕರವಾಗಿ ಚೆನ್ನಾಗೈತೆ. ಬೋಟಿ ಬಂತು. ಬೋಟಿ ಅಂದರೆ ಏನು ಸಣ್ಣ ಸಣ್ಣ ಕಳ್ಳೆ ಅಲ್ವಲ್ಲ, ಬರೀ ದಪ್ಪ ದಪ್ಪ ಕಳ್ಳೆ ಅವೆ. ಹ್ಞೂ, ಟೇಸ್ಟ್ ಆಗೈತೆ ಕೊಡ. ಅಲ್ಲೇ ಒಂದು ಬಂತು. ರಘು ಸರ್, ಹೇಗಿದೆ ಸರ್? ಚೆನ್ನಾಗೈತೆ ಸರ್. ತಲೆ ಮಾಂಸ ಹೆಂಗೈತೆ? ಮತ್ತು ಬೋಟಿ ಹೆಂಗೈತೆ? ಸೂಪು ಖಾರ ಸಖತ್ತಾಗಿತ್ತಲ್ಲ. ಹಾಂ ಅಲ್ಲ, ಓ ಸಾಕಾದ ಖಾರ ಹಂಗೆ ತುಟ್ಟಿದ ಮೇಲೆ ಹೊಡಿತೈತೆ ಹಂಗೇನೆ.
ಗುಡ್ಸಿದ್ರೆ ಹಂಗೆ ಕಿತ್ಕೊಂಬತ್ತೈತೆ ಮಾಂಸದಿಂದ ಆ ರೇಂಜಿಗೆ ಬೆಂದೋಗೋದೆಲ್ಲ ಬಾ 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 ನೋಡಿ ಹಿಂಗಂದ್ರೆ ಎಳೀತೈತೆ ಹಂಗೆ ನಾನು ಕೆರಡಿಗೆ ಸಾಕಾದ ಬೇತದ ಮಾತ್ರ. ಇಲ್ಲಿ ಫೇಮಸ್ಸು ಸಿ ಎಮ್ ತಾನೇ ಹೇಳಿದ್ರು ಸಿ ಪಿನ ಇದೆ ಏನೋ ಸಿ ಪಿ ಅಂತಂದ್ರು. ಪರೋಟನೇ ಏನೋ ಸಖತ್ ಅಗ್ಲೋಗಿ ಹಾಕ್ತಾರೆ, ತೆಳುಕಿದೆ, ಚೆನ್ನಾಗಿದೆ ನೋಡೋಕ್ಕೆ. ಮಗ ನಾನು ಚಿಕ್ಕದು ಅಂದ್ಕೊಂಡೆ, ಹಾಫ್ ಓಕೆ ಸರ್ ನಿಮಗೆ ಆಮೇಲೆ ಓಕೆ ಸರ್. ಅದರ ಟೇಸ್ಟ್ ಮಾತ್ರ ಸಖತ್ತಾಗೈತೆ ಒಂದೊಂದು. ಪರೋಟ ಮಾತ್ರ ತಿಂತಾಯಿದ್ರೆ ಎಂಥ ಮಜಾ ಅಂತೀರ. ಸಖತ್ತಾಗೈತೆ. ರಘು ಸರ್ ಹೆಂಗೆ ಅನ್ಸೈತೆ ಪರೋಟ ಜೊತೆ? ಪರೋಟ ತಗೊಳ್ಳಿ, ಸಿ ಪಿ ನಾರ್ಮಲ್ ಪರೋಟ ಅಲ್ಲ, ಸಿ ಪಿ ಅಂತ ಹೇಳಿದ್ರೆ ಅಗ್ಲಕ್ಕೈತೆ ಪರೋಟ ಕೊಡ್ತಾರೆ. ಆ ಪರೋಟನೇ ತಗೊಳ್ಳಿ, ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಅದ್ರ ಜೊತೆಗೆ ಒಂದು ಸಾಂಬಾರು ಕೊಡ್ತಾರೆ, ಮೆಣಸು ಸಾಂಬಾರು. ಸಾಂಬಾರಲ್ಲ ಶೇರ್ವಾ. ಚೆನ್ನಾಗಿರುತ್ತೆ. ಓಕೆ ಮೀನು ಬಂದಿದೆ, ಓಪನ್ ಮಾಡ್ತಾ ಇದ್ದೀವಿ. ಕರಿಬೇವು ಗಿರ್ಬೇವು ಎಲ್ಲ ಹಾಕಿ ಸಾಕಾತಾಗಿ ಮಾಡಿ ಇಲ್ಲಿಗೆ ಕೈಮಾ ಉಂಡೆ ಬಂತು. ಕಾಟ್ಲ ಅಲ್ವಾ ಹೇಳಿದವರು? ಅದೇ ನಮ್ಮ ಸೈಡ್ ಸಿಕ್ಕಿದ್ರು ಅದೇನೆ. ಲವ್ ಬೆಣ್ಣೆ ಹೋದಂಗೆ ಒಯ್ತು ಎತ್ಕೊಂಡು ಒಳಿಕೆ. ಬೆಣ್ಣೆ ಇದ್ದಂಗೆ ಐತಿದು. ಇಷ್ಟು ಕೈಮಾ ಉಂಡೆ ದೊಡ್ಡ ಕೈಮಾ ಬಿಡುವ. ಚೆನ್ನಾಗೈತೆ, ಜಾಸ್ತಿ ಮಾಂಸನೇ ಐತೆ, ಪರವಾಗಿಲ್ಲ. ಚೆನ್ನಾಗಿದೆ. ಫಸ್ಟು ಟ್ರೈ ಕಂಡ್ರೆ ಎಲ್ಲನೂ ಇಲ್ಲಿ ನಿಜ ಎಲ್ಲ ಟ್ರೈ ಮಾಡೋದು. ಸರಿ ಸರ್, ಹೆಂಗಿತ್ತು? ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಊಟ ಮಾತ್ರ ಅಲ್ಟಿಮೇಟು. ಟೇಸ್ಟ್ ವೈಸೂ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬಂತು ಅಂತ ಅಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಫ್ರೆಂಡ್ಸ್ ಜೊತೆ ಬಂದ್ರೂ ಒಳ್ಳೆ ಚೆನ್ನಾಗೂ ಜೊತೆ ಬಂತು ಅಂತ ಅಂದ್ರೂ ಪಾರ್ಟಿ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಟೇಸ್ಟ್ ವೈಸು ಊಟಕ್ಕೆ ಎಲ್ಲ ಚೆನ್ನಾಗಿದೆ. ನಾನ್ ವೆಜ್ ಅಂತೂ ಸೂಪರ್ ಆಗಿದೆ. ಸೊ ಮಟನಲ್ಲಿ ಆಗ್ಬೋದು, ಚಿಕನ್ ಆಗ್ಬೋದು, ಫಿಶ್ ಆಗ್ಬೋದು, ಎಲ್ಲ ಚೆನ್ನಾಗಿದೆ. ಸೊ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಬಂದು ಎಂಜಾಯ್ ಮಾಡಿ. ಫ್ಯಾಮಿಲಿ ಬಂತು ಅಂದರೆ ಮೇಗಡೆ, ಫ್ರೆಂಡ್ಸ್ ಎಲ್ಲ ಬಂತು ಅಂದರೆ ಬ್ಯಾಚುಲರ್ಸ್ ಬರ್ತೀನಿ ಅಂತ ಅಂದರೆ, ಫ್ರೆಂಡ್ಸ್ ಬರ್ತೀನಿ ಅಂತ ಅಂದರೆ ಅದಕ್ಕೆ ಅಂತಲೇ ಸಪ್ರೇಟ್ ಪ್ಲೇಸ್ ಇದೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ, ಅಲ್ಲಿ ಹೋಗ್ಬೋದು. ಸೊ ಫ್ಯಾಮಿಲಿ ಜೊತೆ ಬರ್ತೀನಿ ಅಂತ ಅಂದರೆ ಫಸ್ಟ್ ಫ್ಲೋರ್ ಹೋಗ್ಬೋದು, ಚೆನ್ನಾಗಿದೆ. ಸೊ ಇಲ್ಲಿಗೆ ನಾವು ನಮ್ಮ ಬ್ಲಾಗ್ ಎಂಡ್ ಮಾಡ್ತಾ ಇದ್ವಿ. ಸಿ ಯು ಗೈಸ್ ಇನ್ ಅನದರ್ ವಿಡಿಯೋ. ಥ್ಯಾಂಕ್ ಯು, ಬಾಯ್. ಯಾ.